ಜಗತ್ತಿಗೆ ಕೋವಿಡ್ ಅನ್ನು ಹಬ್ಬಿಸದ ಚೀನಾದಲ್ಲಿ ಇದೀಗ ಮತ್ತೊಂದು ಹೊಸ ವೈರಸ್ ಬಂದಿರುವ ಬಗ್ಗೆ ಗುಮಾನಿಗಳು ಹರಿದಾಡ್ತಾ ಇದೆ. ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ 2 ಪುಟ್ಟ ಕಂದಮ್ಮಗಳಲ್ಲಿ ಸೋಂಕಿರೋದು ಪತ್ತೆಯಾಗಿದೆ. ಈ ನಿಟ್ಟಿನಲ್ಲಿ ಆರೋಗ್ಯ ಸಚಿವರು ಕೂಡ ಮಾತನಾಡಿದ್ದಾರೆ. ಎಲ್ಲ ಬೆಳವಣಿಗೆಗಳ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಭಾರತದಲ್ಲೂ ಭಯ ಹುಟ್ಟಿಸಿದ ಚೀನಾ ವೈರಸ್. ಬೆಂಗಳೂರು 2, ಗುಜರಾತ್ನಲ್ಲಿ ಒಬ್ಬರಿಗೆ ಸೋಂಕು. ಚೀನಾದಲ್ಲಿ ನಡುಕ ಹುಟ್ಟಿಸಿರೋ HMPV ಸೋಂಕು ಭಾರತಕ್ಕೂ ಲಗ್ಗೆ ಇಟ್ಟಿದೆ. ಅದರಲ್ಲೂ ರಾಜ್ಯದ ಬೆಂಗಳೂರಿನಲ್ಲೇ 2 ಸೋಂಕಿತ ಪ್ರಕರಣಗಳು ಪತ್ತೆಯಾಗಿದೆ. ಇದರ ಜೊತೆ ಗುಜರಾತ್ನ ಅಹಮದಾಬಾದ್ನಲ್ಲೂ ಒಬ್ಬರಿಗೆ ಸೋಂಕು ಇರೋದು ಖಾತ್ರಿಯಾಗಿದೆ. ಬೆಂಗಳೂರಿನಲ್ಲಿ 3 ತಿಂಗಳ ಮಗು, 8 ತಿಂಗಳ ಮತ್ತೊಂದು ಮಗುವಿನಲ್ಲಿ HMPV ವೈರಸ್ ಪತ್ತೆಯಾಗಿದೆ. ಈ ಪೈಕಿ 3 ತಿಂಗಳ ಮಗುವಿಗೆ ಚಿಕಿತ್ಸೆ ನೀಡಿ ಡಿಸ್ಚಾರ್ಜ್ ಮಾಡಿದ್ರೆ, ಇತ್ತ 8 ತಿಂಗಳ ಕಂದನಿಗೆ ಇನ್ನೂ ಚಿಕಿತ್ಸೆ ನೀಡಲಾಗುತ್ತಿದೆ. ಇದರ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಇನ್ನು HMPV ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು, ಯಾರೂ ಆತಂಕ ಪಡಬೇಕಿಲ್ಲ ಎಂದರು. ಈ ವೈರಸ್ ಅಪಾಯಕಾರಿ ಏನಲ್ಲ ಎಂದರು. ಇದೇ ವೇಳೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಹ ಮಾತನಾಡಿದ್ದು, ಇದೊಂದು ನಾರ್ಮಲ್ ವೈರಸ್ ಎಂದರು. ಎರಡು ಪ್ರಕರಣ ಆಗಿದೆ, ಕಾಣಿಸ್ಕೊಂಡಿದೆ. ಅಂತ ಅಪಾಯಕಾರಿ ವೈರಸ್ ಏನಲ್ಲ, ಆದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. HMPV ವೈರಸ್ ಇದು ಪ್ರಥಮ ಕೇಸ್ ಅಂತಲೂ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇದು ಇರುವಂಥದ್ದೇ ಬಹಳ ವರ್ಷಗಳಿಂದ ಇದು ಎಲ್ಲ ಇದೆ. ಇಷ್ಟು ಪರ್ಸೆಂಟೇಜ್ ಮಕ್ಕಳಿಗೆ ಇದೆಲ್ಲ ಬಂದೇ ಬರ್ತದೆ. ಅದರಿಂದ ನಾವು ಇದನ್ನು ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಮತ್ತು ಅನಾವಶ್ಯಕವಾಗಿ ಇದು ನಾವು ಸುಮ್ಮನೆ ಇದರಿಂದ ಜನರಲ್ಲಿ ಭಯಭೀತಿ ಸೃಷ್ಟಿ ಮಾಡುವಂಥದ್ದು ಕೂಡ ಅಗತ್ಯ ಇಲ್ಲ ಅಂತ ನಂಗೆ ಅನಿಸುತ್ತೆ. ರಾಜ್ಯದಲ್ಲಿ ಸದ್ಯ 2 HMPV ಕೇಸ್ ಪತ್ತೆಯಾಗಿದ್ದು, ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಅಧಿಕಾರಿಗಳ ತುರ್ತು ಸಭೆ ನಡೆಸಿದ ಸಚಿವರು ಅಧಿಕಾರಿಗಳಿಗೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಗತ್ತಿಗೆ ಕೋವಿಡ್ ಅನ್ನು ಹಬ್ಬಿಸದ ಚೀನಾದಲ್ಲಿ ಇದೀಗ ಮತ್ತೊಂದು ಹೊಸ ವೈರಸ್ ಬಂದಿರುವ ಬಗ್ಗೆ ಗುಮಾನಿಗಳು ಹರಿದಾಡ್ತಾ ಇದೆ. ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ 2 ಪುಟ್ಟ ಕಂದಮ್ಮಗಳಲ್ಲಿ ಸೋಂಕಿರೋದು ಪತ್ತೆಯಾಗಿದೆ. ಈ ನಿಟ್ಟಿನಲ್ಲಿ ಆರೋಗ್ಯ ಸಚಿವರು ಕೂಡ ಮಾತನಾಡಿದ್ದಾರೆ. ಎಲ್ಲ ಬೆಳವಣಿಗೆಗಳ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಭಾರತದಲ್ಲೂ ಭಯ ಹುಟ್ಟಿಸಿದ ಚೀನಾ ವೈರಸ್. ಬೆಂಗಳೂರು 2, ಗುಜರಾತ್ನಲ್ಲಿ ಒಬ್ಬರಿಗೆ ಸೋಂಕು. ಚೀನಾದಲ್ಲಿ ನಡುಕ ಹುಟ್ಟಿಸಿರೋ HMPV ಸೋಂಕು ಭಾರತಕ್ಕೂ ಲಗ್ಗೆ ಇಟ್ಟಿದೆ. ಅದರಲ್ಲೂ ರಾಜ್ಯದ ಬೆಂಗಳೂರಿನಲ್ಲೇ 2 ಸೋಂಕಿತ ಪ್ರಕರಣಗಳು ಪತ್ತೆಯಾಗಿದೆ. ಇದರ ಜೊತೆ ಗುಜರಾತ್ನ ಅಹಮದಾಬಾದ್ನಲ್ಲೂ ಒಬ್ಬರಿಗೆ ಸೋಂಕು ಇರೋದು ಖಾತ್ರಿಯಾಗಿದೆ. ಬೆಂಗಳೂರಿನಲ್ಲಿ 3 ತಿಂಗಳ ಮಗು, 8 ತಿಂಗಳ ಮತ್ತೊಂದು ಮಗುವಿನಲ್ಲಿ HMPV ವೈರಸ್ ಪತ್ತೆಯಾಗಿದೆ. ಈ ಪೈಕಿ 3 ತಿಂಗಳ ಮಗುವಿಗೆ ಚಿಕಿತ್ಸೆ ನೀಡಿ ಡಿಸ್ಚಾರ್ಜ್ ಮಾಡಿದ್ರೆ, ಇತ್ತ 8 ತಿಂಗಳ ಕಂದನಿಗೆ ಇನ್ನೂ ಚಿಕಿತ್ಸೆ ನೀಡಲಾಗುತ್ತಿದೆ. ಇದರ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಇನ್ನು HMPV ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು, ಯಾರೂ ಆತಂಕ ಪಡಬೇಕಿಲ್ಲ ಎಂದರು. ಈ ವೈರಸ್ ಅಪಾಯಕಾರಿ ಏನಲ್ಲ ಎಂದರು. ಇದೇ ವೇಳೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಹ ಮಾತನಾಡಿದ್ದು, ಇದೊಂದು ನಾರ್ಮಲ್ ವೈರಸ್ ಎಂದರು. ಎರಡು ಪ್ರಕರಣ ಆಗಿದೆ, ಕಾಣಿಸ್ಕೊಂಡಿದೆ. ಅಂತ ಅಪಾಯಕಾರಿ ವೈರಸ್ ಏನಲ್ಲ, ಆದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. HMPV ವೈರಸ್ ಇದು ಪ್ರಥಮ ಕೇಸ್ ಅಂತಲೂ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇದು ಇರುವಂಥದ್ದೇ ಬಹಳ ವರ್ಷಗಳಿಂದ ಇದು ಎಲ್ಲ ಇದೆ. ಇಷ್ಟು ಪರ್ಸೆಂಟೇಜ್ ಮಕ್ಕಳಿಗೆ ಇದೆಲ್ಲ ಬಂದೇ ಬರ್ತದೆ. ಅದರಿಂದ ನಾವು ಇದನ್ನು ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಮತ್ತು ಅನಾವಶ್ಯಕವಾಗಿ ಇದು ನಾವು ಸುಮ್ಮನೆ ಇದರಿಂದ ಜನರಲ್ಲಿ ಭಯಭೀತಿ ಸೃಷ್ಟಿ ಮಾಡುವಂಥದ್ದು ಕೂಡ ಅಗತ್ಯ ಇಲ್ಲ ಅಂತ ನಂಗೆ ಅನಿಸುತ್ತೆ.
ರಾಜ್ಯದಲ್ಲಿ ಸದ್ಯ 2 HMPV ಕೇಸ್ ಪತ್ತೆಯಾಗಿದ್ದು ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಅಧಿಕಾರಿಗಳ ತುರ್ತು ಸಭೆ ನಡೆಸಿದ ಸಚಿವರು ಅಧಿಕಾರಿಗಳಿಗೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಗತ್ತಿಗೆ ಕೋವಿಡ್ ಅನ್ನ ಹಬ್ಬಿಸದ ಚೀನಾದಲ್ಲಿ ಇದೀಗ ಮತ್ತೊಂದು ಹೊಸ ವೈರಸ್ ಬಂದಿರುವ ಬಗ್ಗೆ ಗುಮಾನಿಗಳು ಹರಿದಾಡ್ತಾ ಇದೆ. ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ 2 ಪುಟ್ಟ ಕಂದಮ್ಮಗಳಲ್ಲಿ ಸೋಂಕಿರೋದು ಪತ್ತೆಯಾಗಿದೆ. ಈ ನಿಟ್ಟಿನಲ್ಲಿ ಆರೋಗ್ಯ ಸಚಿವರು ಕೂಡ ಮಾತನಾಡಿದ್ದಾರೆ. ಎಲ್ಲ ಬೆಳವಣಿಗೆಗಳ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಭಾರತದಲ್ಲೂ ಭಯ ಹುಟ್ಟಿಸಿದ ಚೀನಾ ವೈರಸ್. ಬೆಂಗಳೂರು 2, ಗುಜರಾತ್ನಲ್ಲಿ ಒಬ್ಬರಿಗೆ ಸೋಂಕು. ಚೀನಾದಲ್ಲಿ ನಡುಕ ಹುಟ್ಟಿಸಿರೋ HMPV ಸೋಂಕು ಭಾರತಕ್ಕೂ ಲಗ್ಗೆ ಇಟ್ಟಿದೆ. ಅದರಲ್ಲೂ ರಾಜ್ಯದ ಬೆಂಗಳೂರಿನಲ್ಲೇ 2 ಸೋಂಕಿತ ಪ್ರಕರಣಗಳು ಪತ್ತೆಯಾಗಿದೆ. ಇದರ ಜೊತೆ ಗುಜರಾತ್ನ ಅಹಮದಾಬಾದ್ನಲ್ಲೂ ಒಬ್ಬರಿಗೆ ಸೋಂಕು ಇರೋದು ಖಾತ್ರಿಯಾಗಿದೆ. ಬೆಂಗಳೂರಿನಲ್ಲಿ 3 ತಿಂಗಳ ಮಗು, 8 ತಿಂಗಳ ಮತ್ತೊಂದು ಮಗುವಿನಲ್ಲಿ HMPV ವೈರಸ್ ಪತ್ತೆಯಾಗಿದೆ. ಈ ಪೈಕಿ 3 ತಿಂಗಳ ಮಗುವಿಗೆ ಚಿಕಿತ್ಸೆ ನೀಡಿ ಡಿಸ್ಚಾರ್ಜ್ ಮಾಡಿದ್ರೆ, ಇತ್ತ 8 ತಿಂಗಳ ಕಂದನಿಗೆ ಇನ್ನೂ ಚಿಕಿತ್ಸೆ ನೀಡಲಾಗುತ್ತಿದೆ. ಇದರ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಇನ್ನು HMPV ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು, ಯಾರೂ ಆತಂಕ ಪಡಬೇಕಿಲ್ಲ ಎಂದರು. ಈ ವೈರಸ್ ಅಪಾಯಕಾರಿ ಏನಲ್ಲ ಎಂದರು. ಇದೇ ವೇಳೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಹ ಮಾತನಾಡಿದ್ದು, ಇದೊಂದು ನಾರ್ಮಲ್ ವೈರಸ್ ಎಂದರು. ಎರಡು ಪ್ರಕರಣ ಆಗಿದೆ, ಕಾಣಿಸ್ಕೊಂಡಿದೆ. ಅಂತ ಅಪಾಯಕಾರಿ ವೈರಸ್ ಏನಲ್ಲ, ಆದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. HMPV ವೈರಸ್ ಇದು ಪ್ರಥಮ ಕೇಸ್ ಅಂತೂ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇದು ಇರುವಂಥದ್ದೇ ಭಾಳ ವರ್ಷಗಳಿಂದ ಇದು ಎಲ್ಲ ಇದೆ. ಇಷ್ಟು ಪರ್ಸೆಂಟೇಜ್ ಮಕ್ಕಳಿಗೆ ಇದೆಲ್ಲ ಬಂದೇ ಬರ್ತದೆ. ಅದರಿಂದ ನಾವು ಇದನ್ನು ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಮತ್ತು ಅನಾವಶ್ಯಕವಾಗಿ ಇದು ನಾವು ಸುಮ್ಮನೆ ಇದರಿಂದ ಜನರಲ್ಲಿ ಭಯಭೀತಿ ಸೃಷ್ಟಿ ಮಾಡುವಂಥದ್ದು ಕೂಡ ಅಗತ್ಯ ಇಲ್ಲ ಅಂತ ನಂಗೆ ಅನಿಸುತ್ತೆ. ರಾಜ್ಯದಲ್ಲಿ ಸದ್ಯ 2 HMPV ಕೇಸ್ ಪತ್ತೆಯಾಗಿದ್ದು ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಅಧಿಕಾರಿಗಳ ತುರ್ತು ಸಭೆ ನಡೆಸಿದ ಸಚಿವರು ಅಧಿಕಾರಿಗಳಿಗೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಗತ್ತಿಗೆ ಕೋವಿಡ್ ಅನ್ನ ಹಬ್ಬಿಸದ ಚೀನಾದಲ್ಲಿ ಇದೀಗ ಮತ್ತೊಂದು ಹೊಸ ವೈರಸ್ ಬಂದಿರುವ ಬಗ್ಗೆ ಗುಮಾನಿಗಳು ಹರಿದಾಡ್ತಾ ಇದೆ.